ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಒಂದು ಪತ್ರೊಡೆ ರೆಸಿಪಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಇದು ನಮ್ಮ ಕಡೆ ಎಲ್ಲ ತುಂಬ ಮಾಡ್ತಾರೆ. ಈವನಿಂಗ್, ಮಾರ್ನಿಂಗ್, ನೈಟ್, ಮಧ್ಯಾಹ್ನ ಯಾವಾಗ ಬೇಕಾದ್ರೂ ತಿನ್ಬೋದು. ಸ್ವಲ್ಪ ಹೀಟ್ ಇದು, ಬಟ್ ಆದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಇದಕ್ಕೆ ಹೆಂಗೆ ಮಾಡೋದು ಅಂದರೆ, ಫಸ್ಟ್ ನಾವು ಅಕ್ಕಿ ಬೇಕಾಗತ್ತೆ. 2 ಗ್ಲಾಸ್ ಅಕ್ಕಿ ತೊಗೊಳ್ಳಿ. ಅದನ್ನು ಒಂದು 4.5 ಅವರ್ಸ್ ನೆನೆಸ್ಬೇಕು. ಹಿಂದಿನ ದಿನನೇ ಇದು ಮಾಡ್ಕೋಬೇಕು. ಆ್ಯಂಡ್ ಉದ್ದಿನ ಬೇಳೆ ತೊಗೋಬೇಕು 1 ಕಪ್ಪು. ಅದೂ ಅಷ್ಟೇ ಒಂದು 30 ಮಿನಿಟ್ಸ್ ಅಕ್ಕಿ ಜೊತೆ ನೆನೆಸಿ. ಅದಾದಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ನಾವು ಅಂದರೆ, ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕಾಯಿ, 1 ಸ್ಪೂನ್ ಕೊತ್ತಂಬರಿ ಕಾಳು, ದೆನ್ 1 ಸ್ಪೂನು ಹುಣಸೆ ಹಣ್ಣು ಏನಿರುತ್ತೆ ಹಾಗೆ ನೆನೆಸೋದೇನು ಬೇಡ, ಹಾಗೆ ಯೂಸ್ ಮಾಡ್ಬೋದು. ಆಮೇಲೆ 2 ಸ್ಪೂನ್ ಬೆಲ್ಲ, ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು 1-1.5 ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೋಬೇಕು. ಮತ್ತು ಒಣಮೆಣಸು ಒಂದು 5 to 6 ಹಾಕಬೇಕು, ಬಿಕಾಸ್ ಆಫ್ ಕಲರ್ ಬರಬೇಕು ಅಂದರೆ. ಇದಿಷ್ಟನ್ನು ರುಬ್ಬಿಟ್ಟು ಆಮೇಲೆ ನೆನೆಸಿದ್ದನ್ನು ನಾವು ಚೆನ್ನಾಗಿ ರುಬ್ಕೋಬೇಕು. ಈ ರುಬ್ಬಿರೋದನ್ನು ನಾವು ಮತ್ತೆ ಒಂದು 10 hours ಇಡಬೇಕಾಗುತ್ತೆ. ಇಟ್ಸ್ ಕಂಪ್ಲೀಟ್ 2 days ಪ್ರೋಸೆಸ್ ಥರ ಆಗುತ್ತೆ. ಇದನ್ನು ಚೆನ್ನಾಗಿ ನಾವು ಎಷ್ಟು ಇಡ್ತೀವೋ ನೆನೆಸಿ ಅಷ್ಟು ಒಳ್ಳೆಯದು. ಇದಿಷ್ಟು ಅಲ್ಲ ಆದಮೇಲೆ ಅಂದರೆ ನಾವು ನೆನೆಸಿ ಅಕ್ಕಿದ ಮತ್ತು ಉದ್ದಿನ ಬೇಳೆ ಬೇರೆ ಕಡೆ ಇಡಬೇಕು, ಮತ್ತು ಈ ಮಿಕ್ಸ್ಚರ್ ಏನು ಮಾಡಿರ್ತೀವಲ್ಲ ಇದನ್ನು ಬೇರೆ ಕಡೆ ಇಡಬೇಕು. ಟೋಟಲ್ 10 hours ಆದಮೇಲೆ ಎರಡೂ ಮಿಕ್ಸ್ ಮಾಡಿಕೊಂಡು, ಅಲ್ಲಿ ನಾನು ಅವಾಗೆ ತೋರಿಸ್ದಂಗೆ ಮಿಕ್ಸ್ ಮಾಡಿದ ಮಿಶ್ರಣ ಇರುತ್ತೆ. ನಾವು ಈ ಎಲೆ ಬರುತ್ತೆ, ಈ ಎಲೆನ ತೊಗೊಂಬರ್ಬೇಕು. ಈ ಎಲೆನ ತಂದು ಚೆನ್ನಾಗಿ ತೊಳ್ಕೊಂಡು, ಈ ಎಲೆಗೆ ಒಂದು ಟಿಪ್ ಇರುತ್ತೆ, ಅದನ್ನು ಕಟ್ ಮಾಡ್ಕೋಬೇಕು. ಅದು ಹಿಂದ್ಗಡೆ ಒಂದು ಉದ್ದ ದಪ್ಪ ಇರುತ್ತೆ, ಅದನ್ನು ಕಟ್ ಮಾಡ್ಕೋಬೇಕು. ಬಿಕಾಸ್ ಅದನ್ನು ಬೇಯಿಸೋದಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಆಮೇಲೆ ಅಷ್ಟು ಚೆನ್ನಾಗಿರೋದಿಲ್ಲ ಅದೆಲ್ಲ. ಎಲೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡಿಕೊಂಡು, ನಮಗೆ ಎಷ್ಟೆಷ್ಟು ಎಲೆ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತೀವಿ. ಹಾಗೆ ನಮ್ಮ ಮನೇಲೂ ನಾವು ಬೆಳೆದಿದ್ವಿ ಎಲೆನ, ಅದನ್ನು ತರೋಣ ಅಂತ ಹೋಗಿದ್ವಿ. ಇದು ಚಿಕ್ಕ ಚಿಕ್ಕ ಎಲೆ, ಇದು ಒರಿಜಿನಲ್ ಎಲೆ. ಅಂದರೆ ಇದು ಕೆಲವೊಂದು ಸತಿ ಏನಾಗುತ್ತೆ, ಗಂಟ್ಲು ಕೆರೆಯುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ತುಂಬ ಇದೇನಾದರೂ ಆಗಿದ್ರೆ ಗಂಟ್ಲು ಕೆರೆಯುತ್ತೆ, ತಿಂದಾದ್ಮೇಲೆ ಒಂಥರ ಗಂಟ್ಲೆಲ್ಲ ಕೆರೆಯುತ್ತೆ. ಚೆನ್ನಾಗಿದ್ದರೆ ಎಲೆ ತುಂಬ ಚೆನ್ನಾಗಿದ್ದರೆ, ನಾವು ಮನೇಲೇ ಬೆಳೆದಿರ್ತೀವಲ್ಲ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಗಂಟ್ಲು ಕೆರೆಯೋದಿಲ್ಲ. ಸೊ ನಾವು ಅದನ್ನು ತೊಗೊಬಂದ್ವಿ. ಯೂಶ್ವಲಿ ಇಷ್ಟು ದೊಡ್ಡದಿರುತ್ತೆ ಎಲೆನ ನಾವು ಯಾವತ್ತಿದ್ರೂ ಉಲ್ಟಾ ತಿರುಗಿಸಿ ಹಾಕಿ ಅದನ್ನು ರೋಲ್ ಮಾಡಿ ಇಡೋದು. ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಎಲೆನ ಅದಕ್ಕೇನೆ ನಾವು ಮಿಕ್ಸಿ ಮಾಡ್ಕೊಂಡು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಚ್ಕೋಬೇಕು. ಜಾಸ್ತಿನೂ ನೀವು ಮಸಾಲೆ ಹಾಕ್ಕೋಬೇಡಿ, ಬಿಕಾಸ್ ಎಲೆನೂ ಇಂಪಾರ್ಟೆಂಟ್. ಸೈಡ್ ಎಲ್ಲ ಹಾಕೋದು ಬೇಡ. ಮಿಡಲಲ್ಲಿ ಕ್ಲೀನಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಅದಾದಮೇಲೆ ಇನ್ನೊಂದು ಎಲೆ ಇಟ್ಟು ತಿಕ್ ಲೇಯರ್ ಆಗಿ ರೋಲ್ ಥರ ಮಾಡಬೇಕು. ನಾವು ತಿಕ್ ರೋಲ್ ಆಗಿ ಮಾಡಬೇಕು. ಅದನ್ನೆಲ್ಲ ನಾನು ಹಾಕೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕ ಎಲೆ, ದೊಡ್ಡ ಎಲೆ ಮೇಲೆ ಚಿಕ್ಕ ಎಲೆ ಹಾಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಥರ ಹಾಕೋಬೋದು. ಮಿನಿಮಮ್ 2-3 ಹಾಕೋತೀವಿ ನಾವು. ಜಾಸ್ತಿ ಇನ್ನೂ ಕಮ್ಮಿ ಆಯಿತು, ತುಂಬ ಚಿಕ್ಕದಾಯಿತು ಅಂದರೆ ಒಂದು 4 ಹಾಕ್ಕೊಂಡು ಇದನ್ನು ಹಾಕಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟೀಮಿಗೆ ಇಡ್ತೀವಿ ನಾವು. ನೀವು ಇಲ್ಲಿ ನೋಡ್ಬೋದು ಹೆಂಗೆ ಫೋಲ್ಡ್ ಮಾಡೋದು ಅಂತ. ಫಸ್ಟ್ ಅದರ ಟಾಪ್ ಇರುತ್ತೆ ಅಲ್ವಾ, ಕಿವಿ ಥರ, ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಚ್ಕೋತೀವಿ ಮಸಾಲೆ, ಬಿಕಾಸ್ ಅದು ಓಪನ್ ಆಗುತ್ತೆ. ಅದನ್ನು ಹಚ್ಕೊಂಡ್ರೆ ನೀಟಾಗಿ ಕೂತಿರುತ್ತೆ. ನಾವಾಗ ಫೋಲ್ಡ್ ಮಾಡೋಕ್ಕೂ ತುಂಬ ಸ್ಮೂತ್ ಆಗುತ್ತೆ. ಹೆಂಗೆ ಫೋಲ್ಡ್ ಮಾಡಿ ಇಟ್ಟಿರ್ತೀವಿ ಹಾಗೆ ಇರುತ್ತೆ, ಯಾವುದೇ ರೀತಿ ಓಪನ್ ಆಗಿಬಿಡತ್ತೆ ಅಂತೆಲ್ಲ ಇಲ್ಲ. ಫಸ್ಟ್ ಮೇಲ್ಗಡೆ ಇದನ್ನು ನಾವು ನೀಟಾಗಿ ಹಚ್ಕೊಂಡು ಕ್ಲೋಸ್ ಮಾಡ್ಕೋತೀವಿ. ಅದಾದಮೇಲೆ ರೈಟ್ ಸೈಡು ಅದು ಅಷ್ಟೇ, ಅದು ಮಸಾಲೆಗೆ ಒಂದು ಸ್ವಲ್ಪ ಹಾಕಿ ಸ್ಟಿಕ್ ಮಾಡಬೇಕು ನೀವು ಅಷ್ಟೇ. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಜಾಸ್ತಿ ಮಸಾಲೆ ಹಾಕ್ಬಿಡಿ, ನಾವು ಫೋಲ್ಡ್ ಮಾಡಾದ್ಮೇಲೆ ಅದು ಆಚೆ ಬಂದುಬಿಡತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಮಸಾಲೆ ಒಂದು ಸ್ವಲ್ಪ, ಬಿಕಾಸ್ ಎಲೆ ತುಂಬ ತೆಳ್ಳಾಗಿರುತ್ತೆ. ನೀವು ಚೂರು ಮಸಾಲೆ ಹಾಕಿದ್ರು ಸಾಕು, ಅಂತ ತೀರಾ ಕಮ್ಮಿನೂ ಹಾಕ್ಬಿಡಿ, ಆಮೇಲೆ ಎಲೆ ಆಗುತ್ತೆ. ನೀವು ನೋಡಿಕೊಂಡು ಒಂದು ಸ್ವಲ್ಪ ಮಸಾಲೆ ಹಾಕಿ ಮೇಲ್ಗಡೆಯಿಂದ ಕೆಳಗಡೆ ರೋಲ್ ಮಾಡಿ, ದೆನ್ ಲಾಸ್ಟ್ ಕೆಳಗಡೆ ಪೋರ್ಷನಿಂದ ಮೇಲ್ಗಡೆ ಮಾಡಿದ್ರೆ ರೆಡಿ ಆಯಿತು ರೋಲ್ಸ್. ಈ ಥರ ನಿಮ್ಗೆ ಎಷ್ಟು ರೋಲ್ಸ್ ಬೇಕೋ ಅಷ್ಟು ರೋಲ್ಸ್ ಮಾಡಿ ಇಟ್ಕೋಬೋದು.
ರೋಲೆಲ್ಲ ಮಾಡಾದಮೇಲೆ ನಾವು ನಾರ್ಮಲ್ ಇಡ್ಲಿ ಪಾತ್ರೆ ಇರುತ್ತಲ್ಲ, ನಾವೆಲ್ಲ ಇಡ್ಲಿ ಮಾಡ್ತೀವಿ ಅದರಲ್ಲೇ ಇಟ್ಕೊಬೋದು. ನೀರನ್ನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನೆಲ್ಲ ಇಡ್ತಾ ಬಂದರೆ ಒಂದ್ರ ಮೇಲೆ ಒಂದು ಇಟ್ಟರಾಯ್ತು, ಕುಕ್ ಆಗುತ್ತೆ ನೀಟಾಗಿ. ಎಷ್ಟು ಬೇಕಷ್ಟೇ ಅದನ್ನಿಟ್ಟು ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ 20 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು, ಸ್ಟೀಮ್ ಮಾಡಿದ್ರೆ. ಆಮೇಲೆ ತೆಗೆದು ನಾವು ತಿನ್ನೋದಕ್ಕೆ ರೆಡಿ. ಹಾಗೇನೂ ತಿಂತೀವಿ ಇದನ್ನು, ಬಿಕಾಸ್ ನಾವು ಉಪ್ಪು ಎಲ್ಲ ಹಾಕಿರ್ತೀವಿ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡು. ಇಲ್ಲ ಕೆಲವೊಬ್ರಿಗೆ ಆಗಲ್ಲ, ಇಷ್ಟ ಆಗೋದಿಲ್ಲ, ಕೆರೆದ್ಬಿಟ್ರೆ ಏನು ಮಾಡೋದು ಅನ್ನೋದಿದ್ರೆ ಇದನ್ನು ತೆಗೆದ್ಮೇಲೆ ಈ ಥರ ಇರುತ್ತೆ. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಥರ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರೋಸ್ಟ್ ಮಾತ್ರ ಈಗ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮುಂಚೆ ಎಲ್ಲ ಸ್ಟೀಮ್ ಮಾಡಿ ತಿನ್ನೋರು ರೋಸ್ಟ್ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಮನೇಲಿ. ಥ್ಯಾಂಕ್ ಯು.